ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 13. ಪುಣ್ಯ ಮುಗಿದ ಮೇಲೆ ದೇವಲೋಕದಿಂದ ಬಿದ್ದ ಯಯಾತಿಯಂತೆ ಅನರ್ಥವಾಗುವುದರ ಬಗ್ಗೆ ಭಯಭೀತನಾದ ರಾಜ ದಶರಥನು ನೆಲಕ್ಕೆ ಕುಸಿದನು. ಮತ್ತೆ ವರಗಳ ಸಾಕಾರದ ಬಗ್ಗೆ ಉದ್ದೇಶಿಸಿ ಆಕೆ, ನಾನು ಸತ್ಯವಾದಿ ದೃಢವ್ರತ ಎಂದೆಲ್ಲ ಹೇಳಿಕೊಳ್ಳುತ್ತಿದ್ದೆಯಲ್ಲ, ಏಕೆ ಈಗ ವರವನ್ನು ನೀಡುತ್ತಿಲ್ಲ ಎಂದು ಕೈಕೇಯಿ ಕೇಳ್ತಾಳೆ. ಮುಹೂರ್ತ ಕಾಲ ಕೋಪದಿಂದ ವಿಹ್ವಲನಾದ ಅವನು, ನಾನು ಸಾಯುವೆ, ರಾಮ ವನಕ್ಕೆ ಹೋಗುವ ನನ್ನನ್ನು ಕೊಂದ ಶತ್ರು ನಿನ್ನ ಇಷ್ಟಾರ್ಥವನ್ನು ಪೂರೈಸಿ ನೀನು ಸುಖವಾಗಿರು. ಸ್ವರ್ಗದಲ್ಲಿ ರಾಮನ ಬಗ್ಗೆ ದೇವತೆಗಳು ಕೇಳಿದರೆ ಏನನ್ನು ಹೇಳಲಿ? ಪ್ರತಿ ಮಾತುಗಳನ್ನು ಹೇಗೆ ಸಹಿಸಲಿ? ಕೈಕೇಯಿಯ ವರ ನೆರವೇರಿಸಿದನೆಂದರೆ ನಾನು ರಾಮನಿಗೆ ರಾಜ್ಯ ಕೊಡುವನೆಂದು ಹೇಳಿದ ಮಾತು ಸುಳ್ಳಾದೀತು. ಪುತ್ರಹೀನನಾಗಿದ್ದ ನಾನು ಪ್ರಯಾಸದಿಂದ ಪಡೆದ ರಾಮನನ್ನು ಹೇಗೆ ತ್ಯಜಿಸಲಿ? ಶೂರ, ವಿದ್ಯಾವಂತ, ಜಿತಕ್ರೋಧ, ಕ್ಷಮಾಪರ ರಾಮನನ್ನು ಹೇಗೆ ಕಳುಹಿಸಲಿ? ಸುಖಕ್ಕೆ ಯೋಗ್ಯನಾದ ಧೀಮಂತ ರಾಜನಾದ ರಾಮನನ್ನು ಹೊರಗೆ ಕಳುಹಿಸುವುದರಿಂದ ಆಗುವ ದುಃಖವನ್ನು ನಾನು ಹೇಗೆ ನೋಡಲಿ? ಕ್ರೂರಿ, ಪಾಪಿ ರಾಮನನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಅಪಕೀರ್ತಿಗೆ ಲೋಕದಲ್ಲಿ ಯಾವ ಸಾಟಿಗೂ ಇರದಂತಾಗುವುದು. ಹೀಗೆ ವಿಲಾಪಿಸುತ್ತಿರುವಾಗಲೇ ಸೂರ್ಯಾಸ್ತವಾಗಿ ರಾತ್ರಿ ಆಯಿತು. ಮೂರು ಯಾಮಗಳಲ್ಲಿ ಆಕಾಶದಲ್ಲಿ ಚಂದ್ರ ಬೆಳಗುತ್ತಿದ್ದರೂ ರಾಜನಿಗೆ ಕತ್ತಲು ಕವಿದಿತ್ತು. ನಕ್ಷತ್ರ ಭೂಷಿತನಾದ ನಿಶಾದೇವಿಯೇ ಕೈ ಮುಗಿದುಕೊಂಡು ಬೇಡುವೆನು, ಬೆಳಗಾಗದಿರಲಿ ಎಂದು ಬೇಡುತ್ತಿದ್ದನು. ಮತ್ತೊಮ್ಮೆ ಕೈಕೇಯಿಯನ್ನು ಪ್ರಸನ್ನಗೊಳಿಸಲು ರಾಜನು ರಾಜಧರ್ಮದ ಮಾತನ್ನ ಹೇಳ್ತಾನೆ. ದೇವಿ ಸದಾಚಾರಿ, ದೀನ, ನಿನ್ನಾಶ್ರಯದಲ್ಲಿರುವ ಆಯಸ್ಸು ಕಳೆದಿರುವ ಈ ರಾಜನ ಮೇಲೆ ದಯವನ್ನು ತೋರು. ಸಹೃದಯಿ ಕನ್ನಿಕೆಯೇ, ನಾನು ಸಭಾ ಸದಸ್ಯರ ಮುಂದೆ ಹೇಳಿದುದು ಸುಳ್ಳಾಗದಂತೆ ಮಾಡು, ಪ್ರಸನ್ನಳಾಗು. ನೀನು ನನ್ನಿಂದ ಪಡೆದ ರಾಜ್ಯವನ್ನು ನಿನ್ನಿಂದ ರಾಮನು ಪಡೆದರೆ ನಿನಗೆ ಉತ್ತಮ ಯಶಸ್ಸು ಪ್ರಾಪ್ತವಾಗುವುದು. ನನಗೆ ರಾಮನಿಗೆ ಈ ಲೋಕದಲ್ಲಿ ಗುರುಗಳಿಗೆ ಹಾಗೂ ಭರತನಿಗೆ ಪ್ರಿಯವಾದುದನ್ನು ಮಾಡು ಎಂದು ಶುದ್ಧ ಭಾವದಿಂದ ದೀನನಾಗಿ ಕಣ್ಣೀರು ತುಂಬಿಕೊಂಡು ರಾಜನು ಬೇಡಿಕೊಂಡನು. ಪತಿಯ ಕರುಣ ವಿಲಾಪ ಕೇಳಿದರೂ ಆಕೆ ಮಾತನಾಡಲಿಲ್ಲ. ಆಗ ರಾಜನು ಪುತ್ರನ ವನವಾಸದ ಬಗ್ಗೆ ನೆನೆದು ಮತ್ತೊಮ್ಮೆ ಮೂರ್ಛಿತಗೊಂಡನು. ಹೀಗೆ ರಾಜನ ರಾತ್ರಿ ವ್ಯಥೆಯಿಂದ ನಿಟ್ಟೀಸಿರು ಬಿಡುತ್ತಲೇ ಕಳೆಯಿತು. ಎಚ್ಚರಗೊಳಿಸುವವರು ಬಂದಾಗ ಅವರನ್ನು ರಾಜ ಬೇಡವೆಂದು ಕಳುಹಿಸಿದನು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 13 ಮುಕ್ತಾಯವಾಯಿತು.